ಹಲೋ, ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು 5 ಬೆಸ್ಟ್ ಇಯರಿಂಗ್ಸ್ನ ತೊಗೊಂಬಂದಿದ್ದೀನಿ, ಅದು ಕೂಡ ಫೆಸ್ಟಿವಲ್ಗೆ. ಬಿಕಾಸ್ ನಮ್ಗೀಗ ಬರ್ತಿರೋಂಥ ಅಪ್ಕಮಿಂಗ್ ಫೆಸ್ಟಿವಲ್ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂತಂತಂದರೆ ಆಲ್ರೆಡಿ ಸ್ಯಾರೀಸ್ನ ಪರ್ಚೇಸ್ ಮಾಡಿರ್ತೀರ. ಸೊ ಅದಕ್ಕೆ ಸೂಟ್ ಆಗುವಂಥ ಜ್ಯುವೆಲ್ಲರೀಸ್ನಂತೂ ಡೆಫಿನೆಟ್ಲಿ ಸರ್ಚ್ ಮಾಡಿರ್ತೀರ. ಬಟ್ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರ. ಹಾಗಾಗಿ ಯಾರ್ಯಾರಿಗೆ ಆ ಕನ್ಫ್ಯೂಷನ್ ಇದೆ ಅವರೆಲ್ಲರೂ ಈ ವ್ಲಾಗ್ನ ನೋಡಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋಲಿ ನಾನು 1 by 1 ನಿಮಗೆ ಇಯರಿಂಗ್ಸ್ನ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಜ್ಯುವೆಲ್ಲರಿ ಹೇಗೆ ಕಾಣಿಸ್ತಿತ್ತು, ನನಗೂ ಹೇಗೆ ಕಾಣಿಸ್ತಿತ್ತು, ಹಾಗೇನೆ ಅದು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ಪ್ರೈಸಿಗೆ ವರ್ತ್ ಇದೆಯಾ, ಆ್ಯಂಡ್ ಕ್ವಾಲಿಟಿ ಹೇಗಿದೆ, ಎಲ್ಲನೂ ಕೂಡ ನಾನು 1 by 1 ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಯರಿಂಗ್ಸ್ ಬಂದು ಇದು. ದಿಸ್ ಇಸ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಇಯರಿಂಗ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇದೆ ಆ್ಯಂಡ್ ಫುಲ್ ಗೋಲ್ಡ್ ಟಚ್ ಕೊಟ್ಟಿದ್ದಾರೆ. ಸಖತ್ ಕ್ಯೂಟ್ ಆಗಿರುವಂತಹ ಒಂದು ಜುಮ್ಕಿ. ನಂಗಂತೂ ಸಖತ್ ಇಷ್ಟ ಆಯಿತು. ಇದು ಕೊಡೋ ಪ್ರೈಸಿಗೂ ಅಷ್ಟೇ ತುಂಬ ವರ್ತ್ ಅನಿಸ್ತು. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಸೆಕೆಂಡ್ ಜ್ಯುವೆಲ್ಲರಿ ಬಂದು ಇದು ಕ್ಯೂಟ್ ಪರ್ಲ್ ಡಿಸೈನ್ ಇರುವಂತಹ ಒಂದು ಜ್ಯುವೆಲ್ಲರಿ. ಮಿಡಲ್ ಅಲ್ಲಿ ಒಂದು ಏನಂತಾರೆ ಪಿಂಕ್, ಲೈಟ್ ಬೇಬಿ ಪಿಂಕ್, ಲೈಟ್ ಪಿಂಕ್ ಅದು ಸ್ಟೋನ್ ಕೊಟ್ಟಿದ್ದಾರೆ. ಅದ್ರ ಮಿಡಲ್ ಅಲ್ಲಿ ಒಂದು ವೈಟ್ ಸ್ಟೋನ್ ಇದೆ. ಅದಾದ್ಮೇಲೆ ಪರ್ಲ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಸಖತ್ ಎಲಿಗೆಂಟ್ ಆಗಿ ಕಾಣುತ್ತೆ. ನಾನು ಇಷ್ಟೊಂದು ವಿಡಿಯೋದಲ್ಲಿ ಜಾಸ್ತಿ ಇದನ್ನೇ ಯೂಸ್ ಮಾಡಿರೋದು, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಕೊಡೋ ಪ್ರೈಸಿಗೂ ಕೂಡ ತುಂಬಾ ವರ್ತ್ ಅನಿಸ್ತು ನನಗೆ. ತುಂಬಾನೇ ಟ್ರೆಡಿಷನಲ್ ಲುಕ್ ಕೊಡುವಂತಹ ಒಂದು ಜ್ಯುವೆಲ್ಲರಿ. ಇದಕ್ಕೆ ನೆಕ್ ಪೀಸ್ ಬೇಕೇ ಬೇಕು ಅಂತ ಏನಿಲ್ಲ, ಹಾಗೆ ಇದು ಒಂದೇ ಹಾಕಂತಂದ್ರೆ ತುಂಬಾನೇ ಎಲಿಗೆಂಟ್ ಆಗಿ ಲುಕ್ ಕೊಡುತ್ತೆ. ಥರ್ಡ್ ಪ್ರಾಡಕ್ಟ್ ಬಂದು ಈ ಒಂದು ಜುಮ್ಕಾ. ಇದು ಕ್ಯೂಟ್ ಆಗಿರುವಂತಹ ಪ್ರೀಮಿಯಂ ಲುಕ್ ಕೊಡುವಂತಹ ಜುಮ್ಕಾ. ಇದು ಲೆಂತ್ ಕೂಡ ಇದೆ. ಲೆಂತ್ ಇರೋದ್ರಿಂದ ಅದು ಒಂದು ರೀತಿ ನಿಮಗೆ ಜಾಸ್ತಿನೇ ಪ್ಲಸ್ ಪಾಯಿಂಟ್. ನೋಡೋಕ್ಕೆ ಅಷ್ಟೇ ಕ್ಯೂಟ್ ಆಗಿ ಎಷ್ಟು ಕ್ಯೂಟ್ ಆಗಿ ಕಾಣಿಸುತ್ತೆ ಅಂತ. ಮತ್ತೆ ಈ ಒಂದು ಜುಮ್ಕಿಲಿ ಗ್ರೀನ್ ಕಲರ್ ಸ್ಟೋನ್ ಆ್ಯಂಡ್ ರೆಡ್ ಕಲರ್ ಸ್ಟೋನು ವಿತ್ ವೈಟ್ ಕಲರ್ ಸ್ಟೋನ್ ಇದಿಷ್ಟು ಇರೋದ್ರಿಂದ ನಿಮಗೆ ಅಂದರೆ 3 ಕಲರ್ ಸ್ಟೋನ್ ಇರೋದ್ರಿಂದ ಎಲ್ಲ ಥರ ಸ್ಯಾರೀಸ್ ಆಗಿರಲಿ, ಡ್ರೆಸ್ಸಸ್ ಆಗಿರಲಿ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದಕ್ಕೂ ಅಷ್ಟೇ ನಿಮಗೆ ಎಕ್ಸ್ಟ್ರಾ ನೆಕ್ ಪೀಸ್ ಬೇಕು ಅನ್ನೋದಿಲ್ಲ, ಏನಿಲ್ಲ. ಜಸ್ಟ್ ನೀವೊಂದು ಜುಮ್ಕಾ ಹಾಕೊಂಡ್ರೆ ಸಾಕು. ಇದು ಕೂಡ ಕೊಡೋ ಪ್ರೈಸ್ಗೆ ತುಂಬಾ ವ್ಯಾಲ್ಯೂಯಬಲ್ ಆಗಿದೆ, ವರ್ತ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ದೆನ್ ಫೋರ್ತ್, ಇದೊಂದು ಡಿಫ್ರೆಂಟ್ ಆಗಿರಲಿ ಸ್ಯಾರಿಗೆ, ಎಲ್ಲ ಸ್ಯಾರಿಗೂ ಒಂದೇ ಥರ ಬರೀ ಜುಮ್ಕಾ ಬೇಡ ಅಂತ ಹೇಳಿ ಡಿಫ್ರೆಂಟಾಗಿ ಒಂದು ತರಿಸಿದ್ದೀನಿ. ಒಂದು ಎಲಿಗೆಂಟ್ ಆಗಿರುವಂಥ ಇಯರಿಂಗ್. ನೀವು ಡ್ರೆಸ್ಗಳಿಗೆಲ್ಲ ವೇರ್ ಮಾಡುವಂತಹ ಇಯರಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಪ್ರೈಸ್ಗೆ ತುಂಬಾ ವರ್ತ್ ಅನಿಸ್ತು. ತುಂಬ ಅಫೋರ್ಡಬಲ್ ಆಗಿ ಆ್ಯಂಡ್ ಎಲಿಗೆಂಟಾಗಿ ಕಾಣಬೇಕು ಅಂತಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ತುಂಬ ಡಿಟೇಲಿಂಗ್ ಆಗಿ ತುಂಬಾ ಚೆನ್ನಾಗಿದೆ. ಇದ್ರ ಮಧ್ಯದಲ್ಲಿ ಒಂಥರ ಮಾರ್ಬಲ್ಸ್ ಬರುತ್ತಲ್ಲ, ಆ ಥರ ಒಂದು ಟಚ್ ಇರುವಂತಹ ಒಂದು ಇಯರಿಂಗ್. ಸೊ ಲಾಸ್ಟ್ 5th ಇಯರಿಂಗ್ ಬಂದು ಇದು. ಎಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಎಲಿಗೆಂಟ್ ಆಗಿದೆ ಅಂದರೆ ಇದಂತೂ ಗೋಲ್ಡ್ ಥರನೇ ಅನಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ. ಕೊಡೋ ಪ್ರೈಸ್ಗೆ ಸಖತ್ ವರ್ತ್ ಇದೆ ಆ್ಯಂಡ್ ತುಂಬ ಕ್ಯೂಟಾಗಿ ಅನಿಸುತ್ತೆ. ಇದು ತುಂಬ ಲೆಂತ್ ಇಲ್ಲ, ಒಂದೇ ಒಂದು ಈ ಒಂದು ಜುಮ್ಕಿ ಇದೆಯಲ್ಲ ಇಷ್ಟೇ ಲೆಂತ್ ಇರೋದು, ಬಟ್ ಸಖತ್ ಕ್ಯೂಟ್ ಆಗಿದೆ. ಇದು ಬಂದು ಫುಲ್ಲು ವೈಟ್ ಸ್ಟೋನ್ ಇರುತ್ತೆ, ಮಿಡಲಲ್ಲಿ ಗ್ರೀನ್ ಕಲರ್ ಸ್ಟೋನ್ ಒಂದಿರುತ್ತೆ ಅಷ್ಟೇ. ಇದು ಕೂಡ ಎಲ್ಲ ಒಂದು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಯಾವ ರೀತಿಯಾದಂಥ ಎತ್ನಿಕ್ ವೇರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಇದರಲ್ಲಿ ನಾನು ಆರ್ಡರ್ ಮಾಡಿದ್ದು ಯಾವುದು, ನನಗೆ ಬಂದಿದ್ದು ಯಾವುದು ಅಂದರೆ, ನಾನು ಆರ್ಡರ್ ಮಾಡಿದ್ದಂತಹ ಇಯರಿಂಗ್ ಬಂದು ಇದು. ಬಟ್ ನನಗೆ ಡೆಲಿವರಿ ಆಗಿದ್ದು ಈ ಒಂದು ಪ್ರಾಡಕ್ಟ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇದು ನಾನು ಆರ್ಡರ್ ಮಾಡಿದ್ಕಿಂತ ಚೆನ್ನಾಗಿರ್ಬೋದು. ಬಟ್ ನಾನು ಆ ಒಂದು ಇಯರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಇದು ಬಂದಿದ್ದರಿಂದ ಚೂರು ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಓಕೆ, ಇದು ಕೂಡ ವರ್ಸ್ಟ್ ಆಗಂತೂ ಇಲ್ಲ, ಚೆನ್ನಾಗಿದೆ. ಹಾಗಾಗಿ ಫೈನ್ ಅಂತ ನನಗನ್ನಿಸ್ತು. ಸೊ ಇದರಲ್ಲಿ ನನ್ನ ಫೇವ್ರೆಟ್ ಯಾವುದು ಅಂತಂದರೆ ಯಾವುದೂ ಇಲ್ಲ, ಎಲ್ಲ ನನ್ನ ಫೇವ್ರೆಟ್ ಆಗೋಗಿದೆ. ಬಿಕಾಸ್ ಎಲ್ಲನೂ ಒಂದು ರೀತಿಯಾದಂಥ ಡಿಫ್ರೆಂಟ್ ಆಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಎಲ್ಲನೂ ಕೂಡ ಅದಕ್ಕೆ ತಕ್ಕನಂತೆ ಇದೆ. ಕ್ವಾಲಿಟಿನೂ ಸಕ್ಕತ್ತಾಗಿದೆ, ಪ್ರೈಸು ಕೂಡ ಅಫೋರ್ಡಬಲ್ ಆಗಿದೆ.
ಸೊ ನೀವು ಯಾವುದೇ ರೀತಿಯಾದಂತಹ ಒಂದು ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಈ ಒಂದು ಜ್ಯುವೆಲರಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆ ಥರ ಸೆಟ್ ಮಾಡಿ ಹಾಕೋದು ಅಂತಂದರೆ ಡೆಫಿನೆಟ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ತುಂಬಾ ಎಲಿಗೆಂಟ್ ಆಗಿರೋದ್ರಿಂದ ಪ್ರಿಟಿ ಆಗಿದೆ ಇಯರಿಂಗ್ಸ್. ಹಾಗಾಗಿ ನನಗೆ ಅದನ್ನ ರೇಟಿಂಗ್ಸ್ ಕೊಡಕ್ಕೆ ಮನ್ಸು ಬರ್ತಾ ಇಲ್ಲ. ಆ್ಯಂಡ್ ಆಲ್ಸೋ ತುಂಬಾ ಫೇವ್ರೇಟು. ಇದು ನನ್ನ ಅಷ್ಟು ಫೇವ್ರೇಟ್ ಅಲ್ಲ ಅಂತ ನಂಗೆ ಹೇಳಕ್ಕೆ ಬರ್ತಾ ಇಲ್ಲ. ಎಲ್ಲನೂ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಫೇವ್ರೇಟ್ ಇಯರಿಂಗ್ಸ್ ಯಾವುದು ಅಂತ ಕಮೆಂಟಲ್ಲಿ ನಂಬರ್ 1, 2, 3, 4, 5 ಅಂತ ತಿಳಿಸಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಂದಿಗೆ. ಅಂಟಿಲ್ ಸ್ಟೇ ಟ್ಯೂನ್ಡ್, ಸಿ ಯು ಆಲ್.